ಆತ್ಮೀಯ ವೀಕ್ಷಕರೇ, SSP ಸ್ಕಾಲರ್ಶಿಪ್ಗೆ ನೀವು 2024-25 ಅಥವಾ 25-26 ಈ 2 ವರ್ಷದಲ್ಲಿ ನೀವು ಯಾವಾಗ ಬೇಕಾದರೂ ಅರ್ಜಿ ಹಾಕಿರಿ. ನಿಮ್ಮ ಖಾತೆಗೆ ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಅಂದರೆ ಒಂದು ಕಂಡೀಷನ್ ಫುಲ್ಫಿಲ್ ಆದರೆ ಸಾಕು. ಇನ್ನು ಉಳಿದಿರತಕ್ಕಂಥ ವೆರಿಫಿಕೇಶನ್ ಪೆಂಡಿಂಗ್ ಇದ್ರೂ ಕೂಡ, ಅವಾಯ್ಡೆಡ್ ಅಂತ ಇದ್ರೂ ಕೂಡ, ಫಿಸಿಕಲ್ ಡಾಕ್ಯುಮೆಂಟ್ಸ್ ಏನಾದ್ರು ಸಬ್ಮಿಟ್ ಆಗಿಲ್ಲ ಅಂದ್ರೂ ಕೂಡ ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ನಿಮ್ದು ಏನಾದರೂ ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ ಅಂದರೆ 2 ರೀತಿ ಆನ್ಲೈನಲ್ಲಿ ಕೂಡ ವೆರಿಫಿಕೇಶನ್ ಮಾಡಿಸ್ಕೋಬಹುದು. ಬಟ್ ಆನ್ಲೈನಲ್ಲಿ ವೆರಿಫಿಕೇಶನ್ ನೀವು ಮೊದಲನೇ ಮತ್ತು 2ನೇ ಹಂತದ ವೆರಿಫಿಕೇಶನ್ ಮಾಡಿಸ್ಬೇಕಾದ್ರೆ ಒಂದು ಕಂಡೀಷನ್ ಇದೆ. ಏನು ಅಂದರೆ ಫಿಸಿಕಲ್ ಡಾಕ್ಯುಮೆಂಟ್ಸು ನಿಮ್ಮ ಕೆಟಗರಿಗೆ ಸಂಬಂಧಪಟ್ಟಿರ್ತಕ್ಕಂಥ SC ST ಜನರಲ್ OBC ಸ್ಟೂಡೆಂಟ್ಸು ಮತ್ತು ಅದರ ಜೊತೆಗೆ ಮೈನಾರಿಟಿ ಸ್ಟೂಡೆಂಟ್ ಏನಿದ್ದೀರಲ್ವಾ, ಇವರ ಫಿಸಿಕಲ್ ಕಾಪಿ ನೀವು SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ ಮೇಲೆ ಫಿಸಿಕಲ್ ಕಾಪಿ ನಿಮ್ಮ ಕೆಟಗರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗದವರ ಇಲಾಖೆ, ಅದರ ಜೊತೆಗೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ, ಮೈನಾರಿಟಿ ಆಫೀಸ್ ಏನಿರುತ್ತಲ್ವ, ಇದಕ್ಕೆ ನಿಮ್ಮ ಫಿಸಿಕಲ್ ಡಾಕ್ಯುಮೆಂಟ್ಸು ಸಬ್ಮಿಟ್ ಆಗಿರಬೇಕು. ಸಬ್ಮಿಟ್ ಆದರೆ ಸಾಕು, ಆನ್ಲೈನಲ್ಲೇ ನೀವು ಮೊದಲನೇ ಮತ್ತು 2ನೇ ಹಂತದ ವೆರಿಫಿಕೇಶನ್ ಅನ್ನು ಪೆಂಡಿಂಗ್ ಮಾಡ್ಕೋಬಹುದು. ಮಾರ್ಕ್ಸ್ ಕಾರ್ಡ್ ಕೂಡ ನೀವು ಆನ್ಲೈನಲ್ಲಿ ಅಪ್ಲೋಡ್ ಮಾಡ್ಬೋದು. ಇದು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ, ನೀವೇನಾದರೂ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿಲ್ಲ ಅಂದರೆ ನೀವು SSP ಸ್ಕಾಲರ್ಶಿಪ್ ಪೋರ್ಟಲನ್ನು ಓಪನ್ ಮಾಡ್ತೀರಾ. ಏನು ಟೈಪ್ ಮಾಡಬೇಕು ಅಂದರೆ SSP 2024-25 ನೀವು ಅಪ್ಲೈ ಮಾಡಿಲ್ವಾ, 2024-25 ಅಂತ ಟೈಪ್ ಮಾಡಿ. ಕೆಳಗಡೆ SSP ಪೋರ್ಟಲ್ 2024-25 ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಆದಮೇಲೆ ನಿಮ್ಮ ID, ಯೂಸರ್ ID, ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡಬೇಕು. ಲಾಗಿನ್ ಮಾಡಿದ್ಮೇಲೆ ನೀವು ಯಾವ ಇಯರ್ದು ಪೆಂಡಿಂಗ್ ಇದೆ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡುವಂಥದ್ದು ಆ ಇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಇಯರ್ದು ಸೆಲೆಕ್ಟ್ ಮಾಡ್ಕೊಂಡಾದ ನಂತರ ಪ್ರಿವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ಅಂತ ಇರುತ್ತೆ, ಒರಿಜಿನಲ್ ಮಾರ್ಕ್ಸ್ ಕಾರ್ಡು ಸ್ಕ್ಯಾನ್ ಮಾಡ್ಕೊಳ್ಳಿ. ಸ್ಕ್ಯಾನ್ ಮಾಡಿ ವಿತ್ 2 MB ಕಡಿಮೆ ಇರೋ ರೀತಿ ಅಪ್ಲೋಡ್ ಮಾಡಿ. ಮಾರ್ಕ್ಸ್ ಕಾರ್ಡ್ ಏನಾದರೂ ಅಪ್ಲೋಡ್ ಆಯಿತು ಅಂದರೆ 50% ಕೆಲಸ ನಿಮ್ಮದು ಮುಗಿದಾಗೆ. ಬಟ್ ಇನ್ನು ಮುಂದೆ ವೆರಿಫಿಕೇಶನ್ನ ಕಂಪ್ಲೀಟ್ ಮಾಡ್ಕೋಬೇಕು. ವೆರಿಫಿಕೇಶನ್ ಯಾವ ರೀತಿ ಕಂಪ್ಲೀಟ್ ಮಾಡ್ಕೋಬೇಕು ಅಂದರೆ, ನೀವು SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾದ್ರೆ ಯಾವ ಮೊಬೈಲ್ ನಂಬರಿಂದ SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾದ್ರೆ ಯಾವ ಮೊಬೈಲ್ ನಂಬರನ್ನು ಲಿಂಕ್ ಕೊಟ್ಟಿರ್ತೀರಲ್ವ, ಅದೇ ಮೊಬೈಲ್ ನಂಬರಿಂದ 1902ಗೆ ಕಾಲ್ ಮಾಡಬೇಕು. 1902ಗೆ ಕಾಲ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಪೂರ್ತಿ ಡಾಟಾ ಅವ್ರಿಗೆ ಶೋ ಆಗುತ್ತೆ. ಏನಾದರೂ ವೆರಿಫಿಕೇಶನ್ ಆನ್ಲೈನಲ್ಲಿ ಪೆಂಡಿಂಗ್ ಇದ್ರೆ, ಈ ರೀತಿ ತೊಂದರೆ ಇದೆ ಅಂತೇಳಿ ಮಾತಾಡಿದ್ರೆ 2-3 ವರ್ಕಿಂಗ್ ಡೇಸ್ ಒಳಗಡೆ ವೆರಿಫಿಕೇಶನ್ ಕ್ಲಿಯರ್ ಮಾಡಿಕೊಡ್ತಾರೆ. ಫೋನ್ ಏನಾದರೂ ಕನೆಕ್ಟ್ ಆಗಲಿಲ್ಲ ಅಂದರೆ SSP ಸ್ಕಾಲರ್ಶಿಪ್ ಯೂಸರ್ ID ಅಥವಾ ಮೇಲ್ ID ಇದೆ. ಆ ಮೇಲ್ IDಗೆ ನೀವು ಅರ್ಜಿ ಹಾಕಿರ್ತಕ್ಕಂಥ ಒಂದು ಕಾಪಿಯನ್ನು, ಅದರ ಜೊತೆಗೆ DBT ಸ್ಟೇಟಸ್ ಅಲ್ಲಿ ಏನು ಶೋ ಆಗುತ್ತಲ್ಲ, ಇದರ 2 ಒಂದು PDF ಅಲ್ಲಿ ಮಾಡಿ 2 MB ಕಡಿಮೆ ಇರಬೇಕು. ಅದನ್ನು ಅವ್ರಿಗೆ ಶೇರ್ ಮಾಡಿದ್ರು ಕೂಡ ವೆರಿಫಿಕೇಶನ್ ಕಂಪ್ಲೀಟ್ ಆಗುತ್ತೆ. ಬಟ್ ನಿಮ್ದು ಆನ್ಲೈನಲ್ಲಿ ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ ಅಂದರೆ ನೀವು ತಿಳ್ಕೊಳ್ಳಿ, ಫಿಸಿಕಲ್ ಡಾಕ್ಯುಮೆಂಟ್ಸನ್ನು ನಿಮ್ಮ ತಾಲೂಕು ಆಫೀಸವರು ಆಕ್ಸೆಪ್ಟ್ ಮಾಡಿಲ್ಲ, ರಿಜೆಕ್ಟ್ ಮಾಡಿದ್ದಾರೆ ಅಂತ ಅರ್ಥ. ಆ ರೀತಿ ರಿಜೆಕ್ಟ್ ಮಾಡಿದರೆ ಏನು ಮಾಡಬೇಕು, ನೀವು ಡೈರೆಕ್ಟಾಗಿ ನಿಮ್ಮ ಅಪ್ಲೈ ಮಾಡಿರ್ತಕ್ಕಂಥ ಒಂದು ಕಾಪಿ, DBT ಸ್ಟೇಟಸ್ ಏನು ಶೋ ಆಗ್ತೀವಿ, 2 ಕಾಪಿಯನ್ನು ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಟಗರಿಗೆ ಸಂಬಂಧಪಟ್ಟಿರ್ತಕ್ಕಂಥ ತಾಲೂಕು ಆಫೀಸ್ಗೆ ಹೋಗಿ ವೆರಿಫಿಕೇಶನನ್ನು ಕಂಪ್ಲೀಟ್ ಮಾಡಿಸ್ಕೋಬೇಕು. ವೆರಿಫಿಕೇಶನ್ ಏನಾದರೂ ಮೊದಲನೇ ಮತ್ತು 2ನೇ ಹಂತದ ವೆರಿಫಿಕೇಶನ್ ಏನಾದರೂ ಕಂಪ್ಲೀಟ್ ಆಯಿತು ಅಂದರೆ, ಮಾರ್ಕ್ಸ್ ಕಾರ್ಡ್ ಏನಾದರೂ ನೀವು ಅಪ್ಲೋಡ್ ಮಾಡಿದ್ರೆ ಅಂದರೆ 3ನೇ ಮತ್ತು 4ನೇ ಹಂತದ ವೆರಿಫಿಕೇಶನ್ ಡಿಸ್ಟ್ರಿಕ್ಟ್ ಆಫೀಸಲ್ಲಿ ವೆರಿಫಿಕೇಶನ್ ಆಗುತ್ತೆ. ಅದು ವೆರಿಫಿಕೇಶನ್ ಏನಾದರೂ ಕಂಪ್ಲೀಟ್ ಆಯಿತು ಅಂದರೆ DDO ಅವರು ಮೊದಲನೇ ಮತ್ತು 2ನೇ ಹಂತದ ವೆರಿಫಿಕೇಶನ್ ಕಂಪ್ಲೀಟ್ ಆಗಿದೆಯೋ ಇಲ್ಲ ಅನ್ನೋದನ್ನು ನೋಡ್ತಾರೆ. ಅದನ್ನು ನೋಡಿದ್ರೆ ಅಂದರೆ ಆಲ್ಮೋಸ್ಟ್ ನಿಮ್ಮದು ಮಾರ್ಕ್ಸ್ ಕಾರ್ಡ್ ಕೂಡ ಅಪ್ಲೋಡ್ ಮಾಡಿರ್ತೀರ. ಇಷ್ಟು ಕ್ಲಿಯರ್ ಆದರೆ ಸಾಕು, ಅವರು ಅಪ್ರೂವಲ್ ಕೊಡ್ತಾರೆ. ಅಪ್ರೂವಲ್ ಕೊಟ್ಟರೆ 2-3 ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮ ಖಾತೆಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಇದು ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿಲ್ಲ ಅನ್ನೋರಿಗೆ ಮತ್ತು ಅದರ ಜೊತೆಗೆ ವೆರಿಫಿಕೇಶನ್ ಪೆಂಡಿಂಗ್ ಇರೋ ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟು. ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರಿ, ನಾನು 60%ಗಿಂತ ಜಾಸ್ತಿ ಅಮೌಂಟ್ ತೊಗೊಂಡಿದ್ದೀನಿ, ಆದರೂ ಕೂಡ DBT ಸ್ಟೇಟಸಲ್ಲಿ ರಿಜೆಕ್ಟ್ ಲೆಸ್ ದೆನ್ 16% ಅಂತ ಇದೆ, ಏನು ಮಾಡಬೇಕು? ಇಂಥವ್ರು ಏನು ಮಾಡಬೇಕು ಅಂದರೆ, ನೀವು DBT ಸ್ಟೇಟಸ್ ಒಂದು ಕಾಪಿ ತೊಗೊಳ್ಳಿ ಮತ್ತು ಒರಿಜಿನಲ್ ಮಾರ್ಕ್ಸ್ ಕಾರ್ಡನ್ನು ತೊಗೊಳ್ಳಿ. ಅದರ ಜೊತೆಗೆ ನೀವು ಅಂಕವನ್ನು ಪಡೆದಿರ್ತಕ್ಕ ಅರ್ಜಿಯನ್ನು ಹಾಕಿರ್ತೀರಲ್ವ, ಇವೆರಡು 3 ಕಾಪಿಯನ್ನು ತಗೊಂಡು ತಾಲೂಕು ಆಫೀಸ್ಗೆ ಒಂದ್ಸಲ ವಿಸಿಟ್ ಮಾಡಿ ಅವರಿಗೆ ಸಜೆಸ್ಟ್ ಮಾಡಿ ಇದನ್ನು ರಿವೆರಿಫಿಕೇಶನ್ ಮಾಡಿ. ನಂದು ಪರ್ಸೆಂಟೇಜ್ ಜಾಸ್ತಿ ಇದೆ, ಯಾಕಂದರೆ ಈ ರೀತಿ ರಿಜೆಕ್ಟ್ ಅಂತ ಏನಾದರೂ ಬಂದಿದ್ರೆ ಆನ್ಲೈನಲ್ಲಿ ಕ್ಲಿಯರ್ ಆಗೋದಿಲ್ಲ. ನೀವು ಖುದ್ದಾಗಿ ಹೋಗಿ ರಿವೆರಿಫಿಕೇಷನ್ಗೆ ಅಪ್ಲೈ ಮಾಡಿದ್ಮೇಲೆ ಇದನ್ನು ಅವರು ಕಂಪಲ್ಸರಿ ರಿವೆರಿಫಿಕೇಶನ್ ಮಾಡಲೇಬೇಕು ಅಂತ ಏನು ರೂಲ್ಸ್ ಇಲ್ಲ. ಬಟ್ ನೀವು ಕನ್ವಿನ್ಸ್ ಮಾಡಿದ್ರೆ ರಿವೆರಿಫಿಕೇಶನ್ ಮಾಡ್ತಾರೆ. ತಾಲೂಕು ಆಫೀಸಲ್ಲಿ ಏನಾದರೂ ರಿವೆರಿಫಿಕೇಶನ್ ಆಯಿತು ಅಂದರೆ DDO ಅವರು ಸುಮ್ಮನೆ ಅಪ್ರೂವಲ್ ಕೊಡ್ತಾರೆ. ಆಟೋಮೆಟಿಕ್ ಆಗಿ ನಿಮ್ಮ ಖಾತೆಗೂ ಕೂಡ SSP ಸ್ಕಾಲರ್ಶಿಪ್ ಹಣ ಬರುತ್ತೆ. ಆ ರೀತಿ DBT ಚೇಂಜಸ್ ಆಗಿದೆ ಅಂತೇಳಿ ವರಿ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಬಟ್ ನಿಮ್ಮ ಹತ್ರ ನೀವು 60% ಮಾರ್ಕ್ಸ್ ಕಾರ್ಡ್ ತೊಗೊಂಡಿರಲೇಬೇಕು, ಅದಕ್ಕಿಂತ 3 ದಿನ ತೊಗೊಂಡಿರಲೇಬೇಕು. ಅಂದರೆ ಮಾತ್ರ SSP ಸ್ಕಾಲರ್ಶಿಪ್ಗೆ ನೀವು ಎಲಿಜಿಬಲ್ ಆಗ್ತೀರಾ. ಅದರ ಜೊತೆಗೆ ಇನ್ನೊಂದು ಕಂಡೀಷನ್ ಇದೆ, ಫಿಸಿಕಲ್ ಡಾಕ್ಯುಮೆಂಟ್ಸು ವೆರಿಫಿಕೇಶನ್ ಸಂದರ್ಭದಲ್ಲಿ ಅವ್ರ ಹತ್ರ ಇರಬೇಕು. ಫಿಸಿಕಲ್ ಡಾಕ್ಯುಮೆಂಟ್ಸ್ ಇಲ್ಲ ಅಂದರೂ ಕೂಡ ಅವರು ವೆರಿಫಿಕೇಶನ್ ಮಾಡೋದಿಲ್ಲ.
ಈಗ ಹೋಗಿ ಫಿಸಿಕಲ್ ಡಾಕ್ಯುಮೆಂಟ್ಸ್ ಅನ್ನು ಕೊಟ್ಟು ಮಾಡಿಸ್ತೀವಿ ಅಂದ್ರೆ ಅದು ವ್ಯರ್ಥ ಸ್ನೇಹಿತರೆ. ಇದು SSP ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.